ಆಚಾರ್ಯರೇ, ಏನಾಯ್ತು ಏನಾಯ್ತು ಅಂತ ಹೇಳಿ. ಅಲ್ಲ ಆಚಾರ್ಯರೇ, ಮಕ್ಕಳನ್ನ ಬದುಕಿಸಿದವ್ರಿಗೆ ಮನೆಯವ್ರನ್ನ ಬದುಕಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ವೇ? ಏನಾದರೂ ಮಾಡಿ ಸ್ವಾಮಿ. ಅಯ್ಯೋ, ನನ್ನ ಪ್ರಯತ್ನ ಎಲ್ಲ ಕೈ ಮೀರಿ ಹೋಗ್ತಾ ಇದೆ ಆಚಾರ್ಯರೇ. ಇವರ ಸಾವನ್ನ ನೋಡೋ ಮೊದಲು ಆ ವಿಷ ನನ್ನ ಪ್ರಾಣ ತಗೋಬಾರ್ದಿತ್ತೆ. ನನ್ನ ತಾಯಿ, ನನ್ನ ಪತ್ನಿ ಸರಸ್ವತಿ ನನ್ನ ಕಣ್ಣು ಮುಂದೆ ಹೀಗಾಗೋದು ಇದೆಷ್ಟು ನ್ಯಾಯ? ಕುಂಭಕೋಣದಿಂದ ಕಾವೇರಿ ಪಟ್ಟಣಕ್ಕೆ ಕರ್ಕೊಂಡ್ಬಂದು ಇಬ್ಬರನ್ನು ಬಲಿ ಕೊಟ್ಬಿಟ್ನಲ್ಲ. ಇವರಿಬ್ರು ಇಲ್ದೆ ನಾನು ಹೇಗ್ ಬದುಕಿರ್ಲಿ? ಅಕ್ಕ ಬಾವ ಕೇಳಿದ್ರೆ ಏನ್ ಹೇಳಿ? ಅಣ್ಣ ಅತ್ತಿಗೆಗೆ ಏನ್ ಉತ್ತರ ಕೊಡ್ಲಿ? ಇಲ್ಲ ಇಲ್ಲ, ಇದು ನನ್ನಿಂದ ನೋಡೋಕ್ ಸಾಧ್ಯ ಇಲ್ಲ. ಸುಧೀಂದ್ರ ಗುರುಗಳೇ, ದಯಮಾಡಿ ದಾರಿ ತೋರಿ, ದಯೆ ತೋರಿ ಗುರುಗಳೇ. ಓಂ ರುದ್ರದೇವಾಯ ನಮಃ. ಓಂ ರುದ್ರದೇವಾಯ ನಮಃ. ರುದ್ರದೇವರಿಗೆ ನಮೋ ನಮಃ. ನಿಮ್ಮಿಂದ ಲೋಕ ಕಲ್ಯಾಣದ ಕಾರ್ಯ ನಿರ್ವಿಘ್ನವಾಗಿ ಸಾಗುತ್ತಿರುವಾಗ ನನ್ನನ್ನು ಸ್ಮರಿಸಿದ ಕಾರಣವಾದರೂ ಏನು ಸುಧೀಂದ್ರರೇ? ತಂದೆ, ನೀನೇ ಉದಯ, ನೀನೇ ಪ್ರಳಯ, ಅಣು ಅಣುವು ನೀನೇ ಆಗಿರುವಾಗ ಈ ಬ್ರಹ್ಮಾಂಡದಲ್ಲಿ ನಿನಗರಿಯದು ಏನಿದೆ ತಂದೆ? ನೊಂದವರ ಕಣ್ಣೀರು ಒರೆಸಲೆಂದೇ ಭೂಮಿಗೆ ಬಂದಿರುವ ನಮ್ಮ ವೆಂಕಟನಾಥನಿಗೆ ಅಗ್ನಿ ಪರೀಕ್ಷೆಯೊಂದು ಎದುರಾಗಿದೆ. ವಿಷದ ಪ್ರಭಾವದಿಂದ ಮೃತ್ಯುವಿನ ಕೂಪಕ್ಕೆ ನೂಕಲ್ಪಟ್ಟ ಎಳೆಯ ಕಂದಮ್ಮಗಳನ್ನು ಕಾಪಾಡುವ ಸಲುವಾಗಿ ಮೃತ್ಯು ದೇವತೆಯ ಪಾಶಕ್ಕೆ ತನ್ನನ್ನು, ತನ್ನ ಹೆತ್ತ ತಾಯಿಯನ್ನು, ತನ್ನ ಪತ್ನಿಯ ಸಮೇತ ತಾನೂ ಕೊರಳೊಡ್ಡಿ ಕುಳಿತಿದ್ದಾನೆ. ಹಲವನ್ನೇ ಕೊರಳಲ್ಲಿ ಧರಿಸಿರುವ ಮಾರ್ಕಂಡೇಯನನ್ನು ಮೃತ್ಯು ಪಾಶದಿಂದ ಬಿಡುಗಡೆಗೊಳಿಸಿ ಮೃತ್ಯುಂಜಯನೆಂದೇ ಬಿರಿದು ಪಡೆದಿರುವ ನೀನಲ್ಲದೆ ಅವರನ್ನು ಕಾಪಾಡಲು ಅನ್ಯರುಂಟೇ ದೇವ? ಅವರನ್ನು ರಕ್ಷಿಸುವ ಮಾರ್ಗ ತೋರು ತಂದೆ. ವೆಂಕಟನಾಥನು ದೈವಾಂಶ ಸಂಭೂತ ಶ್ರೀಹರಿಯ ವರಪುತ್ರ, ಲೋಕ ಕಲ್ಯಾಣಾರ್ಥವಾಗಿ ಭೂಮಿಗೆ ಬಂದವನು. ಅವನ ಮೇಲೆ ಯಾವ ವಿಷಪ್ರಾಶನ ಮೃತ್ಯುಪಾಶವು ಪರಿಣಾಮ ಬೀರದು. ಮಕ್ಕಳ ಜೀವದಾನಕ್ಕಾಗಿ ತಮ್ಮನ್ನು ತಾವೇ ಬಲಿದಾನ ಮಾಡಿಕೊಳ್ಳಲು ಸಿದ್ಧರಾದ ಅವರ ಉದಾತ್ತ ನಿಲುವು ಲೋಕವಿಖ್ಯಾತವಾಗುತ್ತದೆ. ಈ ಅಗ್ನಿ ಪರೀಕ್ಷೆಯಿಂದ ಅವರು ಪುಟಕ್ಕಿಟ್ಟ ಚಿನ್ನದಂತೆ ಹೊಳೆಯಲಿದ್ದಾರೆ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಚಿಂತಿಸಬೇಡಿ, ಅವರನ್ನು ರಕ್ಷಿಸುವ ಹೊಣೆ ನನ್ನದು. ಮಹಾರಾಜರ ಆರೋಗ್ಯ ಸುಧಾರಿಸಿದ್ದು ನಮಗಂತೂ ಬಹಳ ಸಂತೋಷ ತಂದಿದೆ. ಗುರುಗಳಿಗೆ ಪ್ರಣಾಮಗಳು. ಶ್ರೀಹರಿ ಹೇಳಿ ಕಳಿಸಿದ್ದರೆ ನಾವೇ ಬರುತ್ತಿದ್ದೆವು. ಮಹಾಪ್ರಭು, ನೀವೀಗ ನಮ್ಮ ಅತಿಥಿಗಳು. ಅತಿಥಿ ದೇವೋ ಭವ. ರಾಜ ಪ್ರತ್ಯಕ್ಷ ದೇವತ. ನಾವೇ ಬಂದು ವಿಚಾರಿಸಬೇಕಾದದ್ದು ನಮ್ಮ ಧರ್ಮ. ಅದೂ ಅಲ್ಲದೆ ಶ್ರೀಮಠದ ಪೋಷಕ ಪ್ರಭುಗಳು ತಾವು. ಗುರುಗಳೇ, ಅದು ನಮ್ಮ ಕರ್ತವ್ಯವೆಂದು ಭಾವಿಸಿದ್ದೇವೆ. ಧರ್ಮ ಕಾಯುವ ಗುರುಮಠಗಳನ್ನು ಪೋಷಿಸುವುದು ರಾಜಧರ್ಮವೇ ಅಲ್ಲವೇ? ತಮ್ಮ ರಾಜಧರ್ಮದ ನಿಷ್ಠೆಯಲ್ಲಿ ತಮ್ಮ ಆರೋಗ್ಯ, ಆಯಸ್ಸು, ಯಶಸ್ಸು ಅಡಗಿದೆ ಎಂಬ ನಂಬಿಕೆ ನಮ್ಮದು. ಈಗ ತಮ್ಮ ಆರೋಗ್ಯ ಹೇಗಿದೆ? ತುಂಬ ಸುಧಾರಿಸಿದೆ ಗುರುಗಳೇ. ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಶಿಷ್ಯರ ಔಷಧೋಪಚಾರ ನಮ್ಮ ಜೀವವನ್ನು ಉಳಿಸಿದೆ. ಜೀವ ಉಳಿಸಲು ನಾವೆಷ್ಟರವರು ಪ್ರಭು? ಹುಟ್ಟು ಸಾವುಗಳ ಕರ್ತೃ ಭಗವಂತನಾದ ಶ್ರೀಮನ್ನಾರಾಯಣ. ನಾವು ಕೇವಲ ಸೇವಕರಷ್ಟೇ. ಆದರೂ ನಿಮ್ಮ ಶಿಷ್ಯರಲ್ಲಿ ಅಪಾರ ಜ್ಞಾನವಿದೆ ಗುರುಗಳೇ. ಅವರ ತಾಳ್ಮೆ, ಆಲೋಚನೆ, ಉಪಚಾರಗಳು ನಮ್ಮನ್ನು ಸಂತೃಪ್ತಗೊಳಿಸಿದವು. ಅವರೇ ಮುಂದಿನ ಪೀಠಾಧಿಕಾರಕ್ಕೆ ಅರ್ಹರೆಂದು ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವನ್ನು ನಾವು ಗೌರವಿಸುತ್ತೇವೆ ಮಹಾಪ್ರಭು. ಆದರೆ
ತನ್ನ ಪೂಜೆಗೆ ಯಾರು ಅರ್ಹರೆಂದು ನಿರ್ಧರಿಸುವವನು ಆ ಮೂಲರಾಮ. ಅದು ಅವನ ಇಚ್ಛೆಯಂತೆ ನಡೆಯಬೇಕೆಂಬುದು ಈ ಮಠದ ಪರಂಪರೆ. ಅದಕ್ಕಿನ್ನೂ ಬಹಳಷ್ಟು ಸಮಯವಿದೆ. ತಾವು ವಿಶ್ರಾಂತಿ ಪಡೆದುಕೊಳ್ಳಿ. ತಮ್ಮ ಆರೋಗ್ಯ ವಿಚಾರಿಸಲೆಂದು ನಮ್ಮ ಪ್ರಯಾಣದಿಂದ ನೇರ ಇಲ್ಲಿಗೆ ಬಂದೆವು. ಮತ್ತೊಮ್ಮೆ ಭೇಟಿಯಾಗೋಣ. ಹಾಗೇ ಆಗಲಿ ಗುರುಗಳೇ. ನಮ್ಮ ಬಗೆಗಿನ ತಮ್ಮ ಕಾಳಜಿಗೆ ನಾವು ಚಿರಋಣಿಗಳು. ಶ್ರೀಹರಿ, ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು. ಈಗ ತಾನೇ ಗುರುಗಳ ಆಗಮನವಾಗಿದೆ. ಮಹಾರಾಜರು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನೇ ಹೇಳಿರ್ತಾರೆ. ಕಬ್ಬಿಣ ಕಾದಿದ್ದಾಗಲೇ ತಟ್ಟಿ ಬಿಡಬೇಕು. ಈಗ ಗುರುಗಳು ಹೊರಗೆ ಬರ್ತಾ ಇದ್ದಂಗೆ ಸರ್ರಂತ ಹೋಗಿ ಒಂದು ದೀರ್ಘದಂಡ ಹಾಕ್ಬಿಡಿ. ವಿಷಯ ಪ್ರಸ್ತಾಪ ಮಾಡಿ ಖಂಡಿತ ಒಪ್ಕೋತಾರೆ. ನಿಮಗೆ ಪೀಠದ ಮೇಲೆ ವ್ಯಾಮೋಹ ಇಲ್ಲ ಅಂತ ನನಗೆ ಗೊತ್ತು ಗುರುಗಳೇ. ಆದರೆ ಮೂಲರಾಮನ ಪೂಜೆ ನಿಮ್ಮ ಜೀವನ ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ನಿಮ್ಮ ಜನ್ಮದಲ್ಲಿ ಸಿಗೋಲ್ಲ. ಹೋಗಿ ಹೋಗಿ ನಾರಾಯಣಾಚಾರ್ಯರೇ, ಅಂತೂ ಇಂತೂ ನನ್ನ ದಾರಿಗೆ ಬಂದ್ರಲ್ಲ. ಪೀಠ ನಿಮ್ಮದು, ಅಧಿಕಾರ ನನ್ನದು, ಮೋಕ್ಷ ನಿಮಗೆ, ಭಂಡಾರ ನನಗೆ. ರುದ್ರದೇವ, ಕರುಣೆ ತೋರು. ರುದ್ರದೇವ, ಕರುಣೆ ತೋರು. ನನ್ನ ತಾಯಿ ಮತ್ತು ಮಡದಿ ಒಂದು ಇರುವೆಗೂ ನೋವು ಕೊಟ್ಟವರಲ್ಲ. ಅಂಥದ್ರಲ್ಲಿ ಇವತ್ತು ಮಕ್ಕಳಿಗೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅವರಿಲ್ಲದೆ ನನ್ನ ಜೀವನನ ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಕರುಣೆ ತೋರು ಮೃತ್ಯುಂಜಯ, ಕರುಣೆ ತೋರು. ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್.